ಅವರ ಈ ರೀತಿಯ ವಾದಕ್ಕೆ ಎಸ್ಪಿಪಿ ಅವರು ಪ್ರತಿವಾದವನ್ನ ಮಂಡನೆ ಮಾಡಿದ್ರು. ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗ ಅಂತ ಎಸ್ಪಿಪಿ ಅವರು ಹೇಳಿದ್ರು. ಅಲ್ಲಿಂದ ಶಿಫ್ಟ್ ಮಾಡಲೇಬೇಕು ಅಂತ ಇಲ್ಲ, ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗ ಅನ್ನುವಂಥದ್ದು ನೆನಪಿರಲಿ ಅಂತ ಎಸ್ಪಿಪಿ ಅವರು ಹೇಳಿದ್ರು. ಏನಾದರೂ ನಿಯಮ ಉಲ್ಲಂಘನೆ ಮಾಡಿದರೆ ಮಾತ್ರ ಬದಲಾವಣೆಯನ್ನ ಮಾಡಲಾಗುತ್ತೆ, ಅಪರಾಧಿಗಳಿಗೆ ಮಾತ್ರ ಎಬಿಸಿ ಅನ್ನೋ ವರ್ಗ ಮಾಡಲಾಗುತ್ತೆ. ಅದರ ಪ್ರಕಾರ ದರ್ಶನ್ ಅವರಿಗೆ ಸೆಲ್ ಅನ್ನ ನೀಡಲಾಗಿದೆ. ಕೈದಿಗಳಿಗೆ ಇರುವಂತಹ ಭದ್ರತಾ ರಿಸ್ಕ್ ಅನ್ನ ಗಮನಿಸಿ ಅವರಿಗೆ ಸೆಲ್ ನೀಡಲಾಗುತ್ತೆ. ಜೈಲಾಧಿಕಾರಿಗಳ ಪರವಾಗಿ ಎಸ್ಪಿ ಪ್ರಸನ್ನಕುಮಾರ್ ಅವರು ಈ ವಿಚಾರವನ್ನ ಮುಂದೆ ಇಟ್ಟಿದ್ದಾರೆ. ಯಾಕೆ ಕ್ವಾರಂಟೈನ್ ಸೆಲ್ ಅಂತ ಹೇಳ್ತಾ ಇದ್ದೀರಿ? ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗ ಅಲ್ವಾ? ಅಲ್ಲಿಂದ ಶಿಫ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಏನಾದರೂ ನಿಯಮ ಉಲ್ಲಂಘನೆ ಮಾಡಿದ್ರೆ ಮಾತ್ರ ಬದಲಾವಣೆ ಮಾಡ್ತಾರೆ. ಅಪರಾಧಿಗಳಿಗೆ ಮಾತ್ರ ಎ ಬಿ ಸಿ ಅನ್ನೋ ವರ್ಗ ಮಾಡಲಾಗುತ್ತೆ. ಅದರ ಪ್ರಕಾರವಾಗಿ ದರ್ಶನ್ ಅವರಿಗೆ ಸೆಲ್ ನೀಡಲಾಗಿದೆ. ಕೈದಿಗಳಿಗೆ ಇರುವ ಭದ್ರತಾ ರಿಸ್ಕ್ ಅನ್ನು ಗಮನಿಸಿ ಸೆಲ್ ನೀಡಲಾಗುತ್ತೆ. ನೀವ್ಯಾಕೆ ಪದೇ ಪದೇ ಕ್ವಾರಂಟೈನ್ ಸೆಲ್ ಅಂತೀರಿ ಅನ್ನುವಂಥ ಪ್ರಶ್ನೆಯನ್ನ ಎಸ್ಪಿಪಿ ಅವರು ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ಎಸ್ಪಿಪಿ ಹಾಗೂ ಸುನೀಲ್ ಅವರ ಪ್ರಬಲ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಈಗ ಮತ್ತೆ ಅಕ್ಟೋಬರ್ 9ನೇ ತಾರೀಕಿನವರೆಗೂ ದರ್ಶನ್ಗೆ ದಿಂಬಿಲ್ಲ, ಹಾಸಿಗೆ ಇಲ್ಲ, ಇವರು ಏನೇನು ಬೇಡಿಕೆ ಇಟ್ಟಿದ್ದಾರೆ ಅದ್ಯಾವುದು ಕೂಡ ಇಲ್ಲ. ಈಗ ಜೈಲ್ನ ಮ್ಯಾನ್ಯುವಲ್ ಪ್ರಕಾರ ಏನೇನು ಕೊಡಬೇಕು ಅದನ್ನ ಕೊಡಿ ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಆ ಪ್ರಕಾರವಾಗಿ ಸಿಗುತ್ತೆ ದರ್ಶನ್ ಅವರಿಗೆ ಸೌಕರ್ಯಗಳು. ಆದ್ರೆ ಹೆಚ್ಚುವರಿಯಾಗಿ ಇವರು ಕೇಳಿರೋದು ಅದು ಸಿಗ್ತಾ ಇಲ್ಲ. ಮುಂದಿನ ನಡೆ ಏನು ದರ್ಶನ್ ಪರ ವಕೀಲರದ್ದು? ಸದ್ಯ ಇವತ್ತು ಏನೆಲ್ಲ ನಡೀತು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ದರ್ಶನ್ ಟೈಮ್ ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅಂದ್ರೆ ಈ ಒಂದು ಪರಿಸ್ಥಿತಿ ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಬರೀ ಹಾಸಿಗೆ ದಿಂಬು ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕೋರ್ಟ್ನ ಮೊರೆ ಹೋಗುದು, ಪದೇ ಪದೇ ಜೈಲಾಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಯಾವ ಮಟ್ಟಿಗೆ ಇವತ್ತು ವಿಚಾರಣೆ ಆಯ್ತು ಅಂದ್ರೆ ದರ್ಶನ್ಗೆ ಒಂದು ಕ್ವಾರಂಟೈನ್ ಜೈಲಿನಲ್ಲಿ ಎಷ್ಟು ಸಮಸ್ಯೆ ಆಗ್ತಿರೋದನ್ನ, ಅಂದ್ರೆ ವಿವಿಐಪಿ ಆಗಿದ್ದಂತ ದರ್ಶನ್ ಹೊರಗಡೆ ಇರುವಂತಹ ಸ್ಥಿತಿಗೂ ಈಗ ಕ್ವಾರಂಟೈನ್ ಜೈಲಿನಲ್ಲಿ ಅನುಭವಿಸುತ್ತಿರುವಂತಹ ಸ್ಥಿತಿಗೂ ಲಾಟ್ಸ್ ಆಫ್ ಡಿಫರೆಂಟ್ ಇದೆ. ವಾದ ಮತ್ತೆ ಪ್ರತಿವಾದ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಒಂದು ಮಾತನ್ನ ಹೇಳ್ತಾರೆ, ದರ್ಶನ್ ರನ್ನ ಆತನಿಗೆ ಹೆಚ್ಚುವರಿ ಸೌಲಭ್ಯ ಕೊಡದೇ ಇದ್ರೂ ಪರವಾಗಿಲ್ಲ, ಕ್ವಾರಂಟೈನ್ ಜೈಲಿನಿಂದ ಬೇರೆ ಜೈಲಿಗಾದ್ರೂ ಶಿಫ್ಟ್ ಮಾಡೋಕೆ ಅವಕಾಶ ಕೊಡಿ ಅನ್ನುವಂತ ಲೆವೆಲ್ ನಲ್ಲಿ ಒಂದು ವಾದವನ್ನ ಮಂಡನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸದ್ಯಕ್ಕಂತೂ ಜೈಲಾಧಿಕಾರಿಗಳು ನಾವು ಕೇಳ್ತಿರುವಂತ ಸವಲತ್ತುಗಳನ್ನ ಕೊಡ್ತಿಲ್ಲ. ಅಂದ್ರೆ ಹೆಚ್ಚುವರಿಯಾಗಿ ಒಂದು ಹಾಸಿಗೆ ಆಗಿರ್ಬೋದು ಮತ್ತೆ ದಿಂಬನ್ನ ಕೇಳ್ತಿದ್ದೇವೆ, ಆದ್ರೆ ಅದನ್ನ ಮ್ಯಾನ್ಯುವಲ್ ನಲ್ಲಿ ಇಲ್ಲ, ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದು ಹೋಗ್ಲಿ, ಕ್ವಾರಂಟೈನ್ ಜೈಲಿನಲ್ಲಿ ಸುಮಾರು 45 ದಿನಗಳಿಂದಲೂ ಕೂಡ ಇಡಲಾಗ್ತಿದೆ. ಕೊರೋನಾ ರೂಲ್ಸ್ ಪ್ರಕಾರ 14ರಿಂದ 45 ದಿನದೊಳಗೆ ಮಾತ್ರ ಅವರು ಕ್ವಾರಂಟೈನ್ ಜೈಲಿನಲ್ಲಿ ಇಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಡೋಕೆ ಅವಕಾಶ ಇಲ್ಲ. ಆದ್ರೆ ಈಗ ಕ್ವಾರಂಟೈನ್ ಜೈಲಿನಲ್ಲೇ ದರ್ಶನ್ಗೆ ಇಡಲಾಗ್ತಿದೆ. ಅಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ. ದರ್ಶನ್ಗೆ ಓಡಾಡೋದಕ್ಕೆ ಅಲ್ಲಿ ಅವಕಾಶ ಸಿಗ್ತಿಲ್ಲ. ಅಲ್ಲಿ 25/30 ಜಾಗ ಮಾತ್ರ ಇದೆ ಓಡಾಡೋದಕ್ಕೆ. 3 ಅಡಿ ಜಾಗದಲ್ಲಿ ಎಷ್ಟು ಓಡಾಟ ಮಾಡಕ್ಕಾಗುತ್ತೆ? ಅಲ್ಲಿ ಬಿಸಿಲು ಬರೋದಿಲ್ಲ. ಹೀಗಾಗಿ ಆ ಜೈಲಿನಿಂದ ಬೇರೆ ಜೈಲಿಗೆ, ಮೇನ್ ಜೈಲಿಗಾದ್ರೂ ಶಿಫ್ಟ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ. ಆತನಿಗೆ ಏನೇ ಸೌಲಭ್ಯ ಇಲ್ಲ ಅಂದ್ರೂ ಕೂಡ ಸತ್ತೋದ್ರೂ ಹೋಗ್ಲಿ, ಬೇರೆ ಜೈಲಿಗಾದ್ರೂ ಆಕರಿ ಅನ್ನುವಂತ ಮಟ್ಟಿಗೆ ದರ್ಶನ್ ಪರ ವಕೀಲರು ಒಂದು ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಪ್ರತಿವಾದವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ಒಂದಷ್ಟು ಪ್ರಬಲ ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಕೋರ್ಟ್ನ ಪ್ರಿಸನ್ಸ್ ಆಕ್ಟ್ ಅಡಿ ಏನೆಲ್ಲ ಅವಕಾಶಗಳಿದೆಯಲ್ಲ ಅದನ್ನ ಆಲ್ರೆಡಿ ಕೊಡಲಾಗ್ತಿದೆ. ಇಲ್ಲಿ ಕ್ವಾರಂಟೈನ್ ಜೈಲ್ ಆಗಿರ್ಬೋದು ಮತ್ತೆ ಮೇನ್ ಜೈಲ್ ಎರಡನ್ನ ಇಲ್ಲಿ ಬೇರ್ಪಡಿಸುವಂತ ಕೆಲಸ ಯಾಕಾಗ್ತಿದೆ? ಕ್ವಾರಂಟೈನ್ ಜೈಲ್ ಆಗಿರ್ಬೋದು, ಮೇನ್ ಜೈಲ್ ಆಗಿರ್ಬೋದು, ಎರಡೂ ಕೂಡ ಒಂದೇ. ಕ್ವಾರಂಟೈನ್ ಜೈಲ್ ಕೂಡ ಜೈಲಿನ ಒಂದು ಭಾಗ ಅಷ್ಟೇ. ದರ್ಶನ್ ರನ್ನ ಅಲ್ಲಿ ಇಡಲಾಗಿದೆ, ಸೆಕ್ಯೂರಿಟಿ ಪರ್ಪಸ್ ನಿಂದ ದರ್ಶನ್ ರನ್ನ ಅಲ್ಲಿ ಇಡಲಾಗಿದೆ. ಇವರು ಅಲ್ಲಿ ಶಿಫ್ಟ್ ಮಾಡುವಂತ ವಿಚಾರಕ್ಕಾಗಿರ್ಬೋದು ಮತ್ತೆ ಅವರಿಗೆ ಹೆಚ್ಚುವರಿ ಸೌಲಭ್ಯ ಕೊಡುವಂತ ಕೇಳಿದ ತಕ್ಷಣ ನಾವು ಕೊಡೋದಕ್ಕೆ ಆಗೋದಿಲ್ಲ. ಪ್ರಿಸನ್ಸ್ ಆಕ್ಟ್ ಅಡಿ ಏನ್ ಹೇಳುತ್ತೆ? ಯಾವ ಕೈದಿಯನ್ನ ಹೇಗೆ ನೋಡ್ಕೋಬೇಕು, ಯಾವ ಆರೋಪಿಯನ್ನ ಯಾವ ರೀತಿ ನೋಡ್ಕೋಬೇಕು, ಶಿಕ್ಷೆಗೆ ಗುರಿಯಾಗಿರುವಂತ ಕೈದಿಯನ್ನ ಯಾವ ರೀತಿ ನೋಡ್ಕೋಬೇಕು, ಅಂದ್ರೆ ಅಪರಾಧಿಯನ್ನ ಯಾವ ರೀತಿ ನೋಡ್ಕೋಬೇಕು, ಆರೋಪಿಯನ್ನ ಯಾವ ರೀತಿ ನೋಡ್ಕೋಬೇಕು, ಅವರಿಗೆ ಯಾವ ರೀತಿ ಸವಲತ್ತುಗಳನ್ನ ಕೊಡಬೇಕು, ಅವರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾನೂನಿನಲ್ಲಿ ನಿಯಮ ಇದೆ. ಒಂದು ಬ್ಯಾರೆಕ್ನಿಂದ ಮತ್ತೊಂದು ಬ್ಯಾರೆಕ್ಗೆ ಶಿಫ್ಟ್ ಮಾಡುವಂತ ವಿಚಾರದಲ್ಲೂ ಕೂಡ ಪ್ರಿಸನ್ಸ್ ಆಕ್ಟ್ ಅಡಿ ಸಾಕಷ್ಟು ನಿಯಮಗಳಿದೆ.
ಒಂದು ವೇಳೆ ಯಾವುದೇ ರೀತಿಯಾದಂತಹ ಕೈದಿ ಅಥವಾ ಶಿಕ್ಷೆಗೆ ಒಳಗಾಗಿರುವಂತ ಆರೋಪಿ ಅಲ್ಲೇನಾದ್ರೂ ಅನುಚಿತ ವರ್ತನೆ ನಡೆಸುವಂತ ಕೆಲಸ ಆಗಿರ್ಬೋದು, ಅಲ್ಲೇನಾದ್ರೂ ಘಟನೆ ನಡೆದ್ರೆ ಮಾತ್ರ ನಾವು ಒಂದು ಬ್ಯಾರಕ್ ನಿಂದ ಇನ್ನೊಂದು ಬ್ಯಾರಕ್ಗೆ ಶಿಫ್ಟ್ ಮಾಡುವಂತ ಕೆಲಸ ಆಗುತ್ತೆ. ಇವ್ರು ಕೇಳ್ತಾರೆ ಅಂತ ನಾವು ಶಿಫ್ಟ್ ಮಾಡೋಕೆ ಆಗೋದಿಲ್ಲ ಅಂತೇಳಿ ಒಂದು ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡ್ತಾರೆ. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರುವಂತ ಕೋರ್ಟ್ 9ನೇ ತಾರೀಕಿಗೆ ಈ ಒಂದು ವಿಚಾರಣೆಯನ್ನ ಆದೇಶವನ್ನ ಕಾಯ್ದಿರಿಸುವಂತ ಕೆಲಸವನ್ನ ಮಾಡಿದೆ. 9ನೇ ತಾರೀಕು ಏನಾಗುತ್ತೆ, ದರ್ಶನ್ಗೆ ಹೆಚ್ಚುವರಿ ಸೌಲಭ್ಯ ಮತ್ತೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಆಗುವಂತ ಅವಕಾಶ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಅವರ ಈ ರೀತಿಯ ವಾದಕ್ಕೆ ಎಸ್ಪಿಪಿ ಅವರು ಪ್ರತಿವಾದವನ್ನ ಮಂಡನೆ ಮಾಡಿದ್ರು. ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗ ಅಂತ ಎಸ್ಪಿಪಿ ಅವರು ಹೇಳಿದ್ರು. ಅಲ್ಲಿಂದ ಶಿಫ್ಟ್ ಮಾಡಲೇಬೇಕು ಅಂತ ಇಲ್ಲ, ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗ ಅನ್ನುವಂಥದ್ದು ನೆನಪಿರಲಿ ಅಂತ ಎಸ್ಪಿಪಿ ಅವರು ಹೇಳಿದ್ರು. ಏನಾದರೂ ನಿಯಮ ಉಲ್ಲಂಘನೆ ಮಾಡಿದರೆ ಮಾತ್ರ ಬದಲಾವಣೆಯನ್ನ ಮಾಡಲಾಗುತ್ತೆ. ಅಪರಾಧಿಗಳಿಗೆ ಮಾತ್ರ ಎಬಿಸಿ ಅನ್ನೋ ವರ್ಗ ಮಾಡಲಾಗುತ್ತೆ. ಅದರ ಪ್ರಕಾರ ದರ್ಶನ್ ಅವರಿಗೆ ಸೆಲ್ ಅನ್ನ ನೀಡಲಾಗಿದೆ. ಕೈದಿಗಳಿಗೆ ಇರುವಂತಹ ಭದ್ರತಾ ರಿಸ್ಕ್ ಅನ್ನ ಗಮನಿಸಿ ಅವರಿಗೆ ಸೆಲ್ ನೀಡಲಾಗುತ್ತೆ. ಜೈಲಾಧಿಕಾರಿಗಳ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ ವಿಚಾರವನ್ನ ಮುಂದೆ ಇಟ್ಟಿದ್ದಾರೆ. ಯಾಕೆ ಕ್ವಾರಂಟೈನ್ ಸೆಲ್ ಅಂತ ಹೇಳ್ತಾ ಇದ್ದೀರಿ? ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗ ಅಲ್ವಾ? ಅಲ್ಲಿಂದ ಶಿಫ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಏನಾದರೂ ನಿಯಮ ಉಲ್ಲಂಘನೆ ಮಾಡಿದ್ರೆ ಮಾತ್ರ ಬದಲಾವಣೆ ಮಾಡ್ತಾರೆ. ಅಪರಾಧಿಗಳಿಗೆ ಮಾತ್ರ ಎಬಿಸಿ ಅನ್ನೋ ವರ್ಗ ಮಾಡಲಾಗುತ್ತೆ. ಅದರ ಪ್ರಕಾರವಾಗಿ ದರ್ಶನ್ ಅವರಿಗೆ ಸೆಲ್ ನೀಡಲಾಗಿದೆ. ಕೈದಿಗಳಿಗೆ ಇರುವ ಭದ್ರತಾ ರಿಸ್ಕ್ ಅನ್ನ ಗಮನಿಸಿ ಸೆಲ್ ನೀಡಲಾಗುತ್ತೆ. ನೀವ್ಯಾಕೆ ಪದೇ ಪದೇ ಕ್ವಾರಂಟೈನ್ ಸೆಲ್ ಅಂತೀರಿ ಅನ್ನುವಂಥ ಪ್ರಶ್ನೆಯನ್ನ ಎಸ್ಪಿಪಿ ಅವರು ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ಎಸ್ಪಿಪಿ ಹಾಗೂ ಸುನೀಲ್ ಅವರ ಪ್ರಬಲ ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಈಗ ಮತ್ತೆ ಅಕ್ಟೋಬರ್ 9ನೇ ತಾರೀಕಿನವರೆಗೂ ದರ್ಶನ್ಗೆ ದಿಂಬಿಲ್ಲ, ಹಾಸಿಗೆ ಇಲ್ಲ, ಇವರು ಏನೇನು ಬೇಡಿಕೆ ಇಟ್ಟಿದ್ದಾರೆ ಅದ್ಯಾವುದು ಕೂಡ ಇಲ್ಲ. ಈಗ ಜೈಲ್ನ ಮ್ಯಾನ್ಯುವಲ್ ಪ್ರಕಾರ ಏನೇನು ಕೊಡಬೇಕು ಅದನ್ನ ಕೊಡಿ ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಆ ಪ್ರಕಾರವಾಗಿ ಸಿಗುತ್ತೆ ದರ್ಶನ್ ಅವರಿಗೆ ಸೌಕರ್ಯಗಳು. ಆದ್ರೆ ಹೆಚ್ಚುವರಿಯಾಗಿ ಇವರು ಕೇಳಿರೋದು ಅದು ಸಿಗ್ತಾ ಇಲ್ಲ. ಮುಂದಿನ ನಡೆ ಏನು ದರ್ಶನ್ ಪರ ವಕೀಲರದ್ದು? ಸದ್ಯ ಇವತ್ತು ಏನೆಲ್ಲ ನಡೀತು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ದರ್ಶನ್ ಟೈಮ್ ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅಂದ್ರೆ ಈ ಒಂದು ಪರಿಸ್ಥಿತಿ ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಬರೀ ಹಾಸಿಗೆ ದಿಂಬು ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕೋರ್ಟ್ನ ಮೊರೆ ಹೋಗುದು, ಪದೇ ಪದೇ ಜೈಲಾಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಯಾವ ಮಟ್ಟಿಗೆ ಇವತ್ತು ವಿಚಾರಣೆ ಆಯ್ತು ಅಂದ್ರೆ ದರ್ಶನ್ಗೆ ಒಂದು ಕ್ವಾರಂಟೈನ್ ಜೈಲಿನಲ್ಲಿ ಎಷ್ಟು ಸಮಸ್ಯೆ ಆಗ್ತಿರೋದನ್ನ, ಅಂದ್ರೆ ವಿವಿಐಪಿ ಆಗಿದ್ದಂತ ದರ್ಶನ್ ಹೊರಗಡೆ ಇರುವಂತಹ ಸ್ಥಿತಿಗೂ ಈಗ ಕ್ವಾರಂಟೈನ್ ಜೈಲಿನಲ್ಲಿ ಅನುಭವಿಸುತ್ತಿರುವಂತಹ ಸ್ಥಿತಿಗೂ ಲಾಟ್ಸ್ ಆಫ್ ಡಿಫರೆಂಟ್ ಇದೆ. ವಾದ ಮತ್ತೆ ಪ್ರತಿವಾದ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಒಂದು ಮಾತನ್ನ ಹೇಳ್ತಾರೆ, ದರ್ಶನ್ ರನ್ನ ಆತನಿಗೆ ಹೆಚ್ಚುವರಿ ಸೌಲಭ್ಯ ಕೊಡದೇ ಇದ್ರೂ ಪರವಾಗಿಲ್ಲ, ಕ್ವಾರಂಟೈನ್ ಜೈಲಿನಿಂದ ಬೇರೆ ಜೈಲಿಗಾದ್ರೂ ಶಿಫ್ಟ್ ಮಾಡೋಕೆ ಅವಕಾಶ ಕೊಡಿ ಅನ್ನುವಂತ ಲೆವೆಲ್ ನಲ್ಲಿ ಒಂದು ವಾದವನ್ನ ಮಂಡನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸದ್ಯಕ್ಕಂತೂ ಜೈಲಾಧಿಕಾರಿಗಳು ನಾವು ಕೇಳ್ತಿರುವಂತ ಸವಲತ್ತುಗಳನ್ನ ಕೊಡ್ತಿಲ್ಲ. ಅಂದ್ರೆ ಹೆಚ್ಚುವರಿಯಾಗಿ ಒಂದು ಹಾಸಿಗೆ ಆಗಿರ್ಬೋದು ಮತ್ತೆ ದಿಂಬನ್ನ ಕೇಳ್ತಿದ್ದೇವೆ, ಆದ್ರೆ ಅದನ್ನ ಮ್ಯಾನ್ಯುವಲ್ ಅಲ್ಲಿ ಇಲ್ಲ, ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದು ಹೋಗ್ಲಿ, ಕ್ವಾರಂಟೈನ್ ಜೈಲಿನಲ್ಲಿ ಸುಮಾರು 45 ದಿನಗಳಿಂದಲೂ ಕೂಡ ಇಡಲಾಗ್ತಿದೆ. ಕೊರೋನಾ ರೂಲ್ಸ್ ಪ್ರಕಾರ 14ರಿಂದ 45 ದಿನದೊಳಗೆ ಮಾತ್ರ ಅವರು ಕ್ವಾರಂಟೈನ್ ಜೈಲಿನಲ್ಲಿ ಇಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಡೋಕೆ ಅವಕಾಶ ಇಲ್ಲ. ಆದ್ರೆ ಈಗ ಕ್ವಾರಂಟೈನ್ ಜೈಲಿನಲ್ಲೇ ದರ್ಶನ್ಗೆ ಇಡಲಾಗ್ತಿದೆ. ಅಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ. ದರ್ಶನ್ಗೆ ಓಡಾಡೋದಕ್ಕೆ ಅಲ್ಲಿ ಅವಕಾಶ ಸಿಗ್ತಿಲ್ಲ. ಅಲ್ಲಿ 25/30 ಜಾಗ ಮಾತ್ರ ಇದೆ ಓಡಾಡೋದಕ್ಕೆ. 3 ಅಡಿ ಜಾಗದಲ್ಲಿ ಎಷ್ಟು ಓಡಾಟ ಮಾಡಕ್ಕಾಗುತ್ತೆ? ಅಲ್ಲಿ ಬಿಸಿಲು ಬರೋದಿಲ್ಲ. ಹೀಗಾಗಿ ಆ ಜೈಲಿನಿಂದ ಬೇರೆ ಜೈಲಿಗೆ, ಮೇನ್ ಜೈಲಿಗಾದ್ರೂ ಶಿಫ್ಟ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ. ಆತನಿಗೆ ಏನೇ ಸೌಲಭ್ಯ ಇಲ್ಲ ಅಂದ್ರೂ ಕೂಡ ಸತ್ತೋದ್ರೂ ಹೋಗ್ಲಿ, ಬೇರೆ ಜೈಲಿಗಾದ್ರೂ ಆಕರಿ ಅನ್ನುವಂತ ಮಟ್ಟಿಗೆ ದರ್ಶನ್ ಪರ ವಕೀಲರು ಒಂದು ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಪ್ರತಿವಾದವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಒಂದಷ್ಟು ಪ್ರಬಲ ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಕೋರ್ಟ್ನ ಪ್ರಿಸನ್ಸ್ ಆಕ್ಟ್ ಅಡಿ ಏನೆಲ್ಲ ಅವಕಾಶಗಳಿದೆಯಲ್ಲ ಅದನ್ನ ಆಲ್ರೆಡಿ ಕೊಡಲಾಗ್ತಿದೆ. ಇಲ್ಲಿ ಕ್ವಾರಂಟೈನ್ ಜೈಲ್ ಆಗಿರ್ಬೋದು ಮತ್ತೆ ಮೇನ್ ಜೈಲ್ ಎರಡನ್ನ ಇಲ್ಲಿ ಬೇರ್ಪಡಿಸುವಂತ ಕೆಲಸ ಯಾಕಾಗ್ತಿದೆ? ಕ್ವಾರಂಟೈನ್ ಜೈಲ್ ಆಗಿರ್ಬೋದು, ಮೇನ್ ಜೈಲ್ ಆಗಿರ್ಬೋದು, ಎರಡೂ ಕೂಡ ಒಂದೇ. ಕ್ವಾರಂಟೈನ್ ಜೈಲ್ ಕೂಡ ಜೈಲಿನ ಒಂದು ಭಾಗ ಅಷ್ಟೇ. ದರ್ಶನ್ ರನ್ನ ಅಲ್ಲಿ ಇಡಲಾಗಿದೆ.
ಸೆಕ್ಯೂರಿಟಿ ಪರ್ಪಸ್ ನಿಂದ ದರ್ಶನ್ ರನ್ನ ಅಲ್ಲಿ ಇಡಲಾಗಿದೆ. ಇವರು ಅಲ್ಲಿ ಶಿಫ್ಟ್ ಮಾಡುವಂತ ವಿಚಾರಕ್ಕಾಗಿರ್ಬೋದು, ಮತ್ತೆ ಅವರಿಗೆ ಹೆಚ್ಚುವರಿ ಸೌಲಭ್ಯ ಕೊಡುವಂತ ಕೇಳಿದ ತಕ್ಷಣ ನಾವು ಕೊಡೋದಕ್ಕೆ ಆಗೋದಿಲ್ಲ. ಪ್ರಿಸನ್ಸ್ ಆಕ್ಟ್ ಅಡಿ ಏನ್ ಹೇಳುತ್ತೆ, ಯಾವ ಕೈದಿಯನ್ನ ಹೇಗ್ ನೋಡ್ಕೋಬೇಕು, ಯಾವ ಆರೋಪಿಯನ್ನ ಯಾವ ರೀತಿ ನೋಡ್ಕೋಬೇಕು, ಶಿಕ್ಷೆಗೆ ಗುರಿಯಾಗಿರುವಂತ ಕೈದಿಯನ್ನ ಯಾವ ರೀತಿ ನೋಡ್ಕೋಬೇಕು, ಅಂದ್ರೆ ಅಪರಾಧಿಯನ್ನ ಯಾವ ರೀತಿ ನೋಡ್ಕೋಬೇಕು, ಆರೋಪಿಯನ್ನ ಯಾವ ರೀತಿ ನೋಡ್ಕೋಬೇಕು, ಅವರಿಗೆ ಯಾವ ರೀತಿ ಸವಲತ್ತುಗಳನ್ನ ಕೊಡಬೇಕು, ಅವರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾನೂನಿನಲ್ಲಿ ನಿಯಮ ಇದೆ. ಒಂದು ಬ್ಯಾರೆಕ್ ನಿಂದ ಮತ್ತೊಂದು ಬ್ಯಾರೆಕ್ಗೆ ಶಿಫ್ಟ್ ಮಾಡುವಂತ ವಿಚಾರದಲ್ಲೂ ಕೂಡ ಪ್ರಿಸನ್ಸ್ ಆಕ್ಟ್ ಅಡಿ ಸಾಕಷ್ಟು ನಿಯಮಗಳಿದೆ. ಒಂದು ವೇಳೆ ಯಾವುದೇ ರೀತಿಯಾದಂತಹ ಕೈದಿ ಅಥವಾ ಶಿಕ್ಷೆಗೆ ಒಳಗಾಗಿರುವಂತ ಆರೋಪಿ ಅಲ್ಲೇನಾದ್ರೂ ಅನುಚಿತ ವರ್ತನೆ ನಡೆಸುವಂತ ಕೆಲಸ ಆಗಿರ್ಬೋದು, ಅಲ್ಲೇನಾದ್ರೂ ಘಟನೆ ನಡೆದ್ರೆ ಮಾತ್ರ ನಾವು ಒಂದು ಬ್ಯಾರೆಕ್ ನಿಂದ ಇನ್ನೊಂದು ಬ್ಯಾರೆಕ್ಗೆ ಶಿಫ್ಟ್ ಮಾಡುವಂತ ಕೆಲಸ ಆಗುತ್ತೆ. ಇವ್ರು ಕೇಳ್ತಾರೆ ಅಂತ ನಾವು ಶಿಫ್ಟ್ ಮಾಡೋಕೆ ಆಗೋದಿಲ್ಲ ಅಂತೇಳಿ ಒಂದು ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಾರೆ. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರುವಂತ ಕೋರ್ಟ್ 9ನೇ ತಾರೀಕಿಗೆ ಈ ಒಂದು ವಿಚಾರಣೆಯನ್ನ